ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ರಾಜ್ಯದಲ್ಲಿ 1,22,000 ಕೋಟಿ ವಕ್ಫ್ ಆಸ್ತಿ, ಇದೆಲ್ಲವೂ ದಾನವಾಗಿ ಬಂದಿರುವಂತಹ ಆಸ್ತಿ. ಈ ಕುರಿತು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ವಕ್ಫ್ ಅದಾಲತ್ ಮಾಡಲಾಗಿದೆ ಎಂದು ವಕ್ಫ್ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಅಧಿವೇಶನದಲ್ಲಿ ಮಾಹಿತಿಯನ್ನ ನೀಡಿದ್ದಾರೆ. ರೈತರ ಜಮೀನು ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂಬ ಆರೋಪ ಬಂದ ಹಿನ್ನೆಲೆಯಲ್ಲಿ ಸದನದಲ್ಲಿ ಸ್ಪಷ್ಟತೆಯನ್ನ ಅವರು ಕೊಟ್ಟರು. 2,000 ಎಕರೆ ರೈತರ ಜಮೀನನ್ನ ಒತ್ತುವರಿ ಮಾಡಿದ್ದಾರೆ ಎಂದು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಆರೋಪವನ್ನ ಮಾಡಿದ್ರು. ಆದರೆ ಯಾವುದೇ ಜಮೀನು ಒತ್ತುವರಿಯಾಗಿಲ್ಲ. ರೈತರು ಅನ್ನದಾತರು ಅವರ ಆಸ್ತಿಯನ್ನ ಯಾವ ಕಾರಣಕ್ಕೂ ಮುಟ್ಟೋದಿಲ್ಲವೆಂದು ಜಮೀರ್ ಅಹಮದ್ ರವರು ಹೇಳಿದ್ರು. ಉಪಚುನಾವಣೆಗೋಸ್ಕರ ಈ ವಿಷಯ ತಂದ್ರೆ 3ಕ್ಕೆ 3 ಜನರು ನಮಗೆ ಗೆಲ್ಲಿಸಿಕೊಟ್ರು ಎಂದು ಅವರು ಹೇಳಿದ್ರು. ಅನ್ನದಾತರವರು ಅವ್ರ ಜಾಗ ಯಾವ ಮೆರವಣಿಗೆ ಆಮೇಲೆ ಒಂದು ನಿಮಿಷ ಸರ್, ಈ ತರ ದಯಮಾಡಿ ನಾನು ವಿರೋಧ ಪಕ್ಷ ಎಲ್ಲ ಮುಖಂಡ ಮಾಡಿ ಈ ತರ ರಾಜಕೀಯ ಮಾಡಬೇಡಿ. ಏನಕ್ಕೆ ಇದು ರಾಜಕೀಯ ಮಾಡಿದ್ರಿ? ಏನಕ್ಕೆ ಇದು ಇಶ್ಯೂ ತಪ್ಪಿದ್ದು? ಯಾವ ಕಣ್ಣಿಗೆ ಉಪಚುನಾವಣೆ ಇಲ್ಲಾಂದ್ರೆ ಇದು ಇಶ್ಯೂ ಇರ್ಲಿಲ್ಲ. ಉಪಚುನಾವಣೆ ಇಶ್ಯೂ ತಂದ್ರಿ. ಜನ ಏನ್ ಮಾಡೋ ಕರ್ನಾಟಕ ರಾಜ್ಯ ಜನ ಮೂರು ಕಾಂಗ್ರೆಸ್ ಗೆಲ್ಸ್ಕೊಟ್ರು. ರಾಜಕೀಯ ಮಾಡಿ ಬೇರೆ ತರ ರಾಜಕೀಯ ಮಾಡಿ ಜನಗಳಲ್ಲಿ ಎತ್ಕಟ್ಟಕ್ಕೆ ಕೆಲಸ ಮಾಡಬೇಡಿ. ನಾನು ಓಪನ್ ಕೇಳಿ, ನಾನು ಓಪನ್ ಆಗಂತೀನಿ. ನಾನು ಮುಸ್ಲಿಂ ಆಗಿರ್ಬೋದು, ಹಿಂದೂಸ್ತಾನಿ ಕನ್ನಡ ಈಗ ಮಾನ್ಯ ಅಧ್ಯಕ್ಷೆ ಈಗ ಶಿವನ ಲಿಂಗ ಈಗ ಹುಡುಕಿ ನಾವ್ ಹೆಂಗ್ ಮಾಡ್ತೀವಿ? ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಶಿವನ ಲಿಂಗ ಈಗ ಹುಡುಕಿ ನಾವ್ ಹೆಂಗ್ ಮಾಡ್ತೀವಿ? ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ.